ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ 112 ವರ್ಷಗಳ ಇತಿಹಾಸ ಹೊಂದಿರುವಂಥ ನಮ್ಮ ಬ್ಯಾಂಕು 25-26ನೇ ಸಾಲಿನಲ್ಲಿ ದಾಖಲೆಯ 131.14 ಕೋಟಿ ಲಾಭವನ್ನು ಹೊಂದಿ ಈ ಇತಿಹಾಸವನ್ನು ನಿರ್ಮಿಸಿದೆ. ಅಂದರೆ ನಮ್ಮ 112 ವರ್ಷಗಳ ಇತಿಹಾಸದಲ್ಲಿ ಇದು ಅತ್ಯಂತ ಹೆಚ್ಚು ಲಾಭ ಮಾಡಿದಂಥ ಒಂದು ದಾಖಲೆಯ ವರ್ಷವಾಗಿರ್ತದೆ. ಸುಮಾರು ಕಳೆದ ವರ್ಷಕ್ಕೆ ಹೋಲಿಸಿದರೆ ಕಳೆದ ವರ್ಷ 110 ಕೋಟಿಯಷ್ಟು ಲಾಭವನ್ನು ಮಾಡಿದ್ದು, ಈ ವರ್ಷ 131 ಕೋಟಿ ಲಾಭ ಮಾಡಿರ್ತೇವೆ. ಬರೀ ಲಾಭ ಮಾತ್ರವನ್ನು ನಾವು ಮಾಡಿಲ್ಲ, ಪ್ರತಿಯೊಂದು ವಿಷಯದಲ್ಲಿ ನಾವು ಅಭಿವೃದ್ಧಿ, ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಸುಮಾರು 15,027 ಹಂತಕ್ಕೆ ತಲುಪಿದೆ. ಅಂದರೆ ಕಳೆದ ವರ್ಷಕ್ಕಿಂತ 17.73% ಜಾಸ್ತಿ ಆಗಿದೆ. ಅದು ನಮ್ಮ ಸ್ವಂತ ಬಂಡವಾಳ ಕೂಡ ಅದೇ ರೀತಿಯಾಗಿ 19.18 ಜಾಸ್ತಿ ಆಗಿದೆ. ಮತ್ತು ನಮ್ಮ ಠೇವಣಾತಿ ಕಳೆದ ಸಲ 7,882 ಠೇವಣಾತಿ ಇದ್ದಿದೆ. ಈ ಸಲ 9,264.64 ಕೋಟಿ ಠೇವಣಾತಿ ಆಗಿದೆ. ಸುಮಾರು 1,381 ಕೋಟಿ ಠೇವಣಾತಿ ಈ ವರ್ಷ ಜಾಸ್ತಿ ಆಗಿದೆ. ಸಾಲದಲ್ಲಿಯೂ ಕೂಡ ಅಷ್ಟೇ, ಕಳೆದ ಸಲ 9,483 ಕೋಟಿ ಸಾಲ ನೀಡಿದರೆ ಈ ವರ್ಷ 10,961 ಕೋಟಿ ಸಾಲವನ್ನು ನೀಡುತ್ತೇವೆ. ಸಿ ಡಿ ರೇಷಿಯೋ ಕೂಡ ನಮ್ಮದು ಚೆನ್ನಾಗಿದೆ. ಒಟ್ಟು ಗ್ರಾಸ್ ಪ್ರಾಫಿಟ್ ನಮ್ಮದು ಕಳೆದ ಸಲಕ್ಕಿಂತ ಜಾಸ್ತಿ 18% ಜಾಸ್ತಿ ಆಗಿದೆ ಕಳೆದ ಸಲಕ್ಕಿಂತ. ಹಾಗೆ ಪ್ರತಿಯೊಂದು ವಿಭಾಗದಲ್ಲಿಯೂ ನಾವು ಕೃಷಿ ಸಾಲ 100ಕ್ಕೆ 100ರಷ್ಟು ವಸೂಲಂತ ಹೇಳೋದಿಲ್ಲ, ಮರುಪಾವತಿ ಆಗಿದೆ. ಮತ್ತು ನೀವು ಕೇಳುವಂಥ ಟೋಟಲ್ NPA ನಮ್ಮದು ಗ್ರಾಸ್ ಹೋದ ಸಲ 5.07 ಇದ್ದರೆ ಈ ಸಲ 4.80ಗೆ ಬಂದಿದೆ. ಮತ್ತು ನೆಟ್ NPA 2.21ಕ್ಕೆ ಇಳಿದಿದೆ. ಈ ರೀತಿಯಾಗಿ ನಮ್ಮ ಸಮಗ್ರ ಅಭಿವೃದ್ಧಿ, ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಬ್ಯಾಂಕ್ ಅಭಿವೃದ್ಧಿಯಾಗಿದೆ. ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳಿಗಿಂತಲೂ ನಾವು ಮೊದಲನೇ ಸ್ಥಾನದಲ್ಲಿದೆ. ಎಲ್ಲ ವಿಷಯದಲ್ಲಿ ಕೃಷಿ ಸಾಲ ವಸೂಲಾತಿ ಇರ್ಬೋದು, ಇತರ ಸಾಲ ವಸೂಲಾತಿ ಇರ್ಬೋದು, ಲಾಭದ ಪ್ರಶ್ನೆ ಇರ್ಬೋದು, ಎಲ್ಲದರಲ್ಲೂ ಕೂಡ ನಾವು ಮೊದಲನೇ ಸ್ಥಾನದಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೆ ನಾವು ಭಾಳ ಸಂತೋಷ ಮಾಡ್ತಾಯಿದ್ದೇವೆ. ತಮ್ಮೆಲ್ಲರ ಸಹಕಾರದಿಂದ ಈ ರೀತಿಯಾಗಿ ನಾವು ಒಂದು ಅಭಿವೃದ್ಧಿಯನ್ನು ಹೊಂದ್ತಾ ಬಂದಿದ್ದೇವೆ. ಥ್ಯಾಂಕ್ ಯು. ಏನಾದರೂ ಕೇಳಲಿಕ್ಕಿದ್ರೆ ಕೇಳಿ. ಹೌದು 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 ಅಭಿವೃದ್ಧಿ ಎಲ್ಲ ಹೌದು. ಹಾಂ, ಅದು ಕೇಳಿಲ್ಲ ಇನ್ನೂ. ಅಲ್ಲಿ ಮೊನ್ನೆ ತಾನೇ ಪ್ರಾರಂಭ ಆಗಿದೆ, ಮಾರ್ಚ್ನಲ್ಲಿ ಮಾಡ್ತಾಯಿದ್ದೇವೆ. ಹೌದು. ಏನಿಲ್ವ ಅವ್ರದ್ದು ನೀರಿನ ಮಟ್ಟ ಅಳತೆ ಮಾಡೋದು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಎಲ್ಲ ಅಳತೆ ಮಾಡೋ ಇದು ಸರಿಯಾಗಿರಲಿಲ್ಲ. ಒಂದು ಕಡೆ ಬೆಳೆ ವಿಮೆ ಜಾಸ್ತಿ ಬಂದರೆ ಒಂದು ಕಡೆ ಕೆಲವು ಪುತ್ತೂರು ಸೈಡ್ ಬರಲೇ ಇಲ್ಲ. ಹೌದು, ಸುಳ್ಯ ಪುತ್ತೂರು, ಅದನ್ನು ನಾವು ಪ್ರತಿಭಟನೆ ಮಾಡಿ ಕಳಿಸಿದ್ದೇವೆ. ಅದಕ್ಕೆ ಪ್ರತಿ ಗ್ರಾಮದಲ್ಲಿರುವಂಥ ಮಳೆ ನೀರಿನ ಮಟ್ಟ ತಿಳಿಯುವಂಥ ಮೆಷಿನ್ ಹೊಸ್ತಾಗ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಆ ರೀತಿ ಆಗದ ರೀತಿಯಲ್ಲಿ ನಾವು ಗಮನಿಸ್ತೇವೆ ಹೇಳಿದ್ದಾರೆ.